ಸೊ ನಿಫ್ಟಿನ ವೀಕ್ಲಿಯಲ್ಲಿ ನೋಡ್ತಾ ಇದ್ದರೆ ಪಾಸಿಟಿವಲ್ಲೇ ಉಂಟು, ನೆಗೆಟಿವಲ್ಲಂತೂ ತೋರ್ತಾ ಇಲ್ಲ. ಇವತ್ತು ತುಂಬಾ ವಾಲಟೈಲ್ ಆಗಿತ್ತು ಮಾರ್ಕೆಟ್. ಫಸ್ಟ್ ಹಾಫಲ್ಲಿ ಡೌನ್ ಸೈಡ್ ಬಂತು, ಮಾರ್ಕೆಟ್ ಸಸ್ಟೈನ್ ಮಾಡೋದಕ್ಕಾಗದೆ, ಸೆಲರ್ಸು ಸ್ಟ್ರಾಂಗ್ ಇಲ್ಲದೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಯಿತು. ಬಾಯರ್ಸು ತುಂಬ ಸ್ಟ್ರಾಂಗ್ ಆಗಿ ಅಪ್ ಸೈಡಲ್ಲಿ ಪುಲ್ ಮಾಡಿದರು. ವೀಕ್ಲಿಯಲ್ಲಿ ನಿಫ್ಟಿ ತುಂಬಾ ಪಾಸಿಟಿವ್ ಆಗಿ ತೋರ್ತಾ ಉಂಟು. ಮಾರ್ಕೆಟ್ ಇಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡಿ ಬರ್ತಾ ಇತ್ತು, ಬಟ್ ಈಗ ಇಲ್ಲಿಂದ ಟರ್ನ್ ಅರೌಂಡ್ ಅಂತ ನನಗೆ ತೋರ್ತಾ ಇತ್ತು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದೆ, ಫಿಬೊನಾಚಿಗಿಂತ ಸ್ವಲ್ಪ ಕೆಳಗೆ ಸಸ್ಟೈನ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಈ ಡೇ ಐಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ದಟ್ ಮೀನ್ಸ್ 24,870ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ಒಂದೊಳ್ಳೆ ಮೊಮೆಂಟಮ್ ಬರ್ಬೋದು ಅಂತ ಹೇಳಿದ್ದೆ, ರೈಟ್? ಸೊ ನಂಗೆ 2-3 ದಿನ ಅನಾಲಿಸಿಸ್ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಬಟ್ ಈಗ ನಾವು ನೋಡ್ಲಿಕ್ಕೆ ಹೋದರೆ ಮಾರ್ಕೆಟು ಸೆಕೆಂಡ್ ಹಾಫಲ್ಲಿ ತುಂಬ ಡೌನ್ ಸೈಡಲ್ಲಿ ಬಂದಿತ್ತು. ಆ್ಯಂಡ್ ತುಂಬ ಜನ ಅಂದ್ಕೊಂಡಿದ್ರು ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಹೋಗ್ಬೋದು, ಬಟ್ ಡೌನ್ ಸೈಡ್ ಸಸ್ಟೈನ್ ಆಗುತ್ತೆ. ಇಲ್ಲಿಂದ ಅಪ್ ಸೈಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಪಾಸಿಟಿವ್ನೆಸ್ ತೋರಿದೆ, ರೈಟ್? ಸೊ ಇದು ಪಾಸಿಟಿವ್ನೆಸ್ ಸ್ಟ್ರಾಂಗ್ ಇದೆ ಇಲ್ಲ ಅಂತ ಸೋಮವಾರ ಗೊತ್ತಾಗಬೇಕು. ದಟ್ ಮೀನ್ಸ್ ಇಲ್ಲಿ ಏನು ಪಾಸಿಟಿವ್ ಕೊಟ್ಟಿದ್ದಲ್ಲ, ಇವತ್ತೇನು ಹೈ ಹೊಡೆದಿದೆಯಲ್ಲ 24,792, ಈ ಹೈಕ್ಕಿಂತ ನಾಳೆ ದಟ್ ಮೀನ್ಸ್ ಮಂಡೇ ದಿನ ಇಲ್ಲಿಕ್ಕಿಂತ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಡಬೇಕು. ಆವಾಗ ಅರ್ಥ ಆಗ್ತಾರೆ, ಎಸ್ ಈ ಬಾಯರ್ಸು ಸ್ವಲ್ಪ ಅಪ್ಸೈಡಲ್ಲಿ ಸಸ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ದಟ್ ಮೀನ್ಸ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಫಾಲೋ ಥ್ರೂ ಸಿಗಬೇಕು. ಆವಾಗ ನಮ್ಗೆ ಅರ್ಥ ಆಗ್ತದೆ ತುಂಬ ಪಾಸಿಟಿವಲ್ಲಿ ಬಾಯರ್ಸು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ, ರೈಟ್? ಇಫ್ ಇನ್ ಕೇಸ್ ನಾಳೆ ದಟ್ ಮೀನ್ಸ್ ಮಂಡೇ ಇಲ್ಲಿಂದ ನೆಗೆಟಿವ್ ಕ್ಯಾಂಡಲ್ ಆದರೆ ಇದು ಪಂಪ್ ಆ್ಯಂಡ್ ಡಂಪ್ ಆಗ್ತಾರೆ, ರೈಟ್? ಇದಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗಬೇಕು, ಆವಾಗಲೇ ರಿಯಲ್ ಬೈಯಿಂಗ್ ಅಂತ ಗೊತ್ತಾಗ್ಬೋದು. ತುಂಬ ಮಾರ್ಕೆಟಲ್ಲಿ ಫಸ್ಟ್ ಹಾಫ್ ನನಗೆ ಹೇಳಿರ್ಬೋದು ತುಂಬ ಜನ, ಮಾರ್ಕೆಟ್ ಕ್ರ್ಯಾಶ್ ಅಂತ. ಬಟ್ ವರ್ಕ್ ಹಾಗಾಗಲ್ಲ, ರೈಟ್? ಎಲ್ಲರ ಅಗೇನ್ಸ್ಟಲ್ಲಿ ಥಿಂಕ್ ಮಾಡಿ, ಆವಾಗಲೇ ನೀವು ಹಣ ಮಾಡಲಿಕ್ಕಾಗೋದು, ಆವಾಗಲೇ ನೀವು ಅಲ್ಫಾ ರಿಟರ್ನ್ ಕ್ರಿಯೇಟ್ ಮಾಡಲಿಕ್ಕಾಗೋದು, ಯಾವಾಗ ನೀವು ಅಗೇನ್ಸ್ಟಲ್ಲಿ ಥಿಂಕ್ ಮಾಡ್ತೀರಿ, ರೈಟ್? ಸೊ ಈಗ ನಾವು ಮಂಡೇ ದಿನ ಹೇಗೆ ಪ್ಲ್ಯಾನ್ ಮಾಡ್ಬೋದು? ಸಿಂಪಲ್, ತುಂಬ ಚೆನ್ನಾಗಿ ಮಾರ್ಕೆಟ್ ತೋರ್ತಾ ಉಂಟು. ಡೌನ್ ಸೈಡ್ ಅಂತೂ ಏನು ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ತುಂಬ ದೊಡ್ಡ ರೇಂಜ್ ಮಾಡಿ ಹೋಗಿದೆ. ಇಫ್ ಇನ್ ಕೇಸ್ ಡೌನ್ ಸೈಡ್ ಇಲ್ಲಿಂದ ಬ್ರೇಕ್ ಡೌನ್ ಆದರೂ ಕೂಡ ಮಾರ್ಕೆಟ್ ಇಲ್ಲಿ ವಾಲಿಟಿಲಿಟಿ ಕ್ರಿಯೇಟ್ ಆಗ್ಬೋದು, ಇಲ್ಲಿ ಇನ್ಸೈಡ್ ಟಾಪ್ ಕ್ಯಾಂಡಲ್ ಆಗ್ಬೋದು, ಫೈನ್. ಸೊ ನಾವು ಡೌನ್ ಸೈಡಲ್ಲಿ ಏನು ಕೂಡ ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ಹೋಗಲ್ಲ, ಅಪ್ ಸೈಡಲ್ಲಿ ಪ್ಲ್ಯಾನಿಂಗ್ ಮಾಡ್ಬೋದು. ಸ್ವಲ್ಪ ನಾರ್ಮಲ್ ಕ್ವಾಂಟಿಟಿಗಿಂತ, ದಟ್ ಮೀನ್ಸ್ ನಾವಿಲ್ಲಿ 5 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದಾದರೆ ನಾರ್ಮಲಲ್ಲಿ, ನಾ ಇಲ್ಲಿ ಒಂದು 6 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀವಿ. ಬಿಕಾಸ್ ಇಲ್ಲಿಂದ ಸ್ವಲ್ಪ ಮಾರ್ಕೆಟು ಫಾಸ್ಟಲ್ಲಿ ಹೋಗೋ ಚಾನ್ಸಸ್ ಉಂಟು. ಬಿಕಾಸ್ ಯಾಕಂದರೆ ತುಂಬ ಜನ ಇಲ್ಲಿ ಡೌನ್ ಸೈಡ್ ಹೋದಾಗ ಎಲ್ಲರದ್ದು ಸ್ಟಾಪ್ ಲಾಸ್ ಶಾರ್ಟ್ ಉಂಟು, ರೈಟ್? ಈ ರೇಂಜೆಲ್ಲ ಶಾರ್ಟ್ ಉಂಟು, ಸ್ವಲ್ಪ ಸ್ಟಾಪ್ ಲಾಸ್ ಹೋಗಿರ್ಬೋದು, ಬಟ್ ತುಂಬ ಮೇನ್ ಸ್ಟಾಪ್ ಲಾಸಲ್ಲಿ ಇನ್ನೂ ಕೂಡ ಪ್ಲೇಸ್ ಆಗಿದೆ, ರೈಟ್? ಸೊ ನನ್ನ ಪ್ರಕಾರ ಅವರು ಒಂದು ಸ್ಪೈಕಲ್ಲಿ ಅಪ್ಸೈಡ್ ಹೋಗ್ಬೋದು. ಆವಾಗ ಸ್ಪೈಕ್ ಬಂದಾಗ ಪ್ರೀಮಿಯಮಲ್ಲಿ ಅಪ್ಸೈಡಲ್ಲಿ ಒಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಈಗ ನಾವು 15 ಮಿನಿಟ್ಸಲ್ಲಿ ನೋಡಿದರೆ ಸ್ವಲ್ಪ ಚೆನ್ನಾಗಿ ತೋರ್ತಾ ಉಂಟು. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ, ದೆನ್ ಏನಾದರೂ 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ಇಲ್ಲಿಂದ ಅಪ್ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ಉಂಟು, ತುಂಬ ಸಾಲಿಡಾಗಿ ಮೂಮೆಂಟಮ್ ಬರೋ ಚಾನ್ಸಸ್ ಕೂಡ ಉಂಟು. ಇಲ್ಲಿ ನಾನು ಪ್ಲ್ಯಾನ್ ಮಾಡುವಾಗ 6 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ದೆನ್ ಏನಾದರೂ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಗುವಾಗ ಇಲ್ಲಿ ಕೂಡ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿ ನಾನು 6 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಲ್ಲ, ಇಲ್ಲಿ ಒಂದು 3 ಕ್ವಾಂಟಿಟಿ ಇಲ್ಲ ಒಂದು 2 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ತನಕ ಬಂತು, ದೆನ್ ಇಲ್ಲಿ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾ ಉಂಟು. ಸೊ ಇಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿ ಹೋಗುವಾಗ ಮಾರ್ಕೆಟಲ್ಲಿ ಬ್ರೇಕ್ಔಟ್ ಫೇಲ್ಯೂರ್ ಕೂಡ ಆಗೋ ಚಾನ್ಸಸ್ ಕೂಡ ಇರ್ತಾರೆ. ಸೊ ಮಾರ್ಕೆಟಲ್ಲಿ ಅದಕ್ಕೆ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡೋದು ಬೆಟರ್ ಅಂತ. ನಾನು ಪ್ರೀವಿಯಸ್ಸಲ್ಲಿ ಅಂದ್ಕೊಂಡಿದ್ದೆ ಮಾರ್ಕೆಟ್ ಇಲ್ಲೊಂದು ಬ್ರೇಕ್ಔಟ್ ಕೊಡಲಿಕ್ಕೆ ರೆಡಿ ಆಯಿತು, ಸಸ್ಟೈನ್ ಆಯಿತು. ಇಫ್ ಇನ್ ಕೇಸ್ ಬ್ಯಾಡ್ ಸ್ಟ್ರಾಂಗ್ ಇದ್ದಿದ್ರೆ ಇಲ್ಲಿ ಹೋಗ್ತಿತ್ತು, ಇದು ಬ್ರೇಕ್ಔಟ್ ಫೇಲ್ಯೂರ್ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಇದು ಸೆಕೆಂಡ್ ಹಾಫಲ್ಲಿ ಏನು ಟರ್ನ್ ಅರೌಂಡ್ ಆಯ್ತಲ್ಲ, ಇಟ್ ಈಸ್ ಅಂದರೆ ಕಂಪ್ಲೀಟ್ ವಿವೇ ಚೇಂಜ್ ಮಾಡಬೇಕಿತ್ತು ಮಾರ್ಕೆಟಿಂದ, ರೈಟ್? ಸೊ ಇಫ್ ಇನ್ ಕೇಸ್ ಸೆಲ್ಲರ್ ಸ್ಟ್ರಾಂಗ್ ಇದ್ದರೆ ಆವಾಗಲೇ ಹೇಳಿದಾಗೆ ಇಲ್ಲಿಂದ ಮಾರ್ಕೆಟು ನೆಗೆಟಿವಲ್ಲೇ ಕ್ಲೋಸಿಂಗ್ ಕೊಡ್ತಿದ್ದು, ಬಟ್ ಟರ್ನ್ ಅರೌಂಡ್ ಆಗಿದ್ದು ಹೇಳಲಿಕ್ಕಾಗಲ್ಲ, ರೈಟ್? ಫಿನಾಮಿನಬಲ್. ಸೊ ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಬ್ರೇಕ್ಔಟ್ ಆದರೆ ಪ್ಲ್ಯಾನ್ ಮಾಡೋದು ಕ್ವಾಂಟಿಟಿ ಲೆಸ್ ಆಗಿ, ಗ್ಯಾಪ್ ಅಪ್ ಓಪನ್ ಆಗಿ ದೆನ್ ಇಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ದೆನ್ ನೋಡೋ ಇಲ್ಲಿ ಏನಾದರೂ ಡಬ್ಲ್ಯೂ ಪ್ಯಾಟರ್ನ್, ಇಲ್ಲಿ ಏನಾದರೂ ಸಮಥಿಂಗ್ ನಾನು ಸ್ವಲ್ಪ ಹೋಲ್ಡ್ ಮಾಡಿ ರೇಂಜ್ ಮಾಡಿ ದೆನ್ ರೇಂಜ್ನ ಬ್ರೇಕ್ಔಟ್ ಆದರೆ ಮಾತ್ರ ಪ್ಲ್ಯಾನ್ ಮಾಡೋದು, ಇಲ್ಲಾಂದ್ರೆ ನಾನು ಏನು ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಲ್ಲ. ಡೌನ್ ಸೈಡ್ ಅಂತೂ ನಾನು ಇಂಟ್ರೆಸ್ಟೆಡ್ ಇಲ್ಲ, ಬಿಕಾಸ್ ಮಾರ್ಕೆಟ್ ಒಂದು ರೇಂಜ್ ಮಾಡಿದೆ, ಈ ರೇಂಜಲ್ಲಿ ಸ್ವಲ್ಪ ಹೈ ಲೋನ ಶಾರ್ಟ್ ಮಾಡ್ತಾರೆ, ಇಲ್ಲ ಸ್ಟ್ರ್ಯಾಂಗಲ್ ಮಾಡ್ತಾರೆ, ಸ್ಟ್ರಾಡಲ್ ಮಾಡ್ತಾರೆ. ಸೊ ಇದು ಎಲ್ಲ ಸೆಲರ್ಸ್ ಇದು ರೇಂಜ್ ಆಗಿರುತ್ತೆ. ಇಲ್ಲಿ ನಾವು ಆಪ್ಷನ್ ಬಾಯರ್ಸ್ ಆಗಿ ಏನು ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ಆಗಲ್ಲ ನನ್ನ ಪ್ರಕಾರ, ಫೈನ್. ಐ ಹೋಪ್ ನಾ ಹೇಳಿ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಂದರೆ. ಇನ್ ಕೇಸ್ ನಿಮಗೆ ಬೇರೆ ಕೂಡ ವಿಡಿಯೋ ಬೇಕಂದರೆ, ದಟ್ ಮೀನ್ಸ್ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ, ವೆಲ್ತ್ ಕ್ರಿಯೇಷನ್ ಬಗ್ಗೆ, ಅಥವಾ ಇನ್ವೆಸ್ಟಿಂಗ್ ಬಗ್ಗೆ, ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ, ಅಥವಾ ವಾಟ್ ಎವರ್ ಇಟ್ ಈಸ್, ಯಾವುದೇ ಕೂಡ ವಿಷಯದ ಬಗ್ಗೆ ನಿಮಗೆ
ವಿಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್, ಬಿಕಾಸ್ ಯಾಕಂದರೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಸ್ಟಾರ್ಟಿಂಗಿಂದ ಕೂಡ ಹೇಳ್ತಾ ಇದ್ದೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಿಂದ ಬರೀ ಟ್ರೇಡಿಂಗ್ ನಂಬ್ಕೊಂಡ್ರೆ ಆಗಲ್ಲ, ನಾವು ಸೈಡ್ ಬೈ ಸೈಡ್ ಇನ್ವೆಸ್ಟಿಂಗ್ ಕೂಡ ಮಾಡ್ತಾ ಇರಬೇಕಂತ. ಫೈನ್, ಇಫ್ ಇನ್ ಕೇಸ್ ನೀವು ಹಳೆ ವ್ಯೂವರ್ ಆಗಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಸೊ ಅದಕ್ಕೆ ವೆಲ್ತ್ ಕೂಡ ಕ್ರಿಯೇಷನ್ ಮಾಡಬೇಕು. ನಾನೇನು ವೆಲ್ತ್ ಕ್ರಿಯೇಷನ್ ಮಾಡಿದೆ, ಸೊ ನಾನು ಏನು ಕಲ್ತಿದ್ದೀನಿ, ನನಗೆ ಏನು ಗೊತ್ತುಂಟು ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫೈನ್, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಟಾಪಿಕ್ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಉಂಟು, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟೇಬಲ್ ವೀಕ್ ಹೆಡ್.